ಇದೆಲ್ಲ ಹೇಳಿದ ಆನ್ಸರ್ ವಿಶೇಷವಾಗಿ ಈಗ ಮಾಸ್ಟರ್ ಹೇಳಿದಲ್ಲ, ಅಂತ್ಯ ಅಂದ್ರೆ ನಾವು ಜಗತ್ತಿನ ಅಂತ್ಯಕ್ಕಿಂತ ನನ್ನ ಅಂತ್ಯದ ಬಗ್ಗೆ ಯೋಚಿಸಬೇಕು. ಯಾಕಂದ್ರೆ ನನ್ನ ಹತ್ರ ಟೈಮ್ ಪರ್ಟಿಕ್ಯುಲರ್ ಇಂಡಿವಿಜುವಲಿ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ನನ್ನ ಅಂತ್ಯ ತುಂಬಾ ಹತ್ರ ಇದೆ, ಅದಕ್ಕಾಗಿ ನಾನೇನಿರ್ಬೇಕು ರೆಡಿ ಆಗಿದ್ರೆ ನನ್ನ ಅಂತ್ಯ ನಮ್ಗೆ ಗೊತ್ತಿಲ್ಲ ಅಂತ. ಅಫ್ಕೋರ್ಸ್ ಇದೆಲ್ಲ ನೋಡಿದ್ರೆ ನಾವು ಜಗತ್ತಿನ ಅಂತ್ಯ ತುಂಬಾ ಹತ್ರ ಬಂದಿರ್ತಾ ಇತ್ತು. ಆದ್ರೂ ಕೂಡ ನಾನು ಹೋದ್ಮೇಲೆ ಜಗತ್ತು ಇನ್ನೂ ಕೆಲವು ವರ್ಷ ಇರ್ಬೋದು, ಬಟ್ ನನ್ನಂತೆ ನನ್ಗೆ ಗೊತ್ತಿಲ್ಲ ಅಲ್ಲ. ಸೊ ಅದಕ್ಕಾಗಿ ನಾನು ಸದಾ ರೆಡಿ ಆಗಿರ್ಬೇಕು. ನನ್ನ ಹತ್ರ ಟೈಮ್ ಇಲ್ಲ. ಸೊ ನನ್ನಂತೆ ಬಾಗಿಲ ಹತ್ರ ಬಂದಿದೆ. ನಾನು ಮೇ ಬಿ ಬಾಗಿಲಲ್ಲಿ ಇತ್ತು, ಈಗ ಸಂಜೆವರೆಗೆ ನಾನು ಇದ್ದೇನೆ ಇಲ್ಲೋ ಗೊತ್ತಿಲ್ಲ. ಆ ತರ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ನಾವು ಇದನ್ನ ನೋಡ್ಬೇಕಾಗತ್ತೆ. ಸೊ ಇಂಡಿವಿಜುವಲ್ ಆಗಿ ನನ್ನ ಅಂತ್ಯನು ತುಂಬಾ ಹತ್ರ ಇದೆ, ಜಗತ್ತಿನ ಅಂತ್ಯನು ತುಂಬಾ ಹತ್ರ ಇದೆ. ಸೋಮವಾರ ಪಾಠಕ್ಕೆ ಬಂದ್ರೆ ಮುಖಾಮುಖಿಯಾಗಿ ಕ್ರಿಸ್ತನನ್ನು ನೋಡುವುದು. ಸೊ ಕ್ರಿಸ್ತನಲ್ಲಿರುವ ಒಂದು ಇದೇನು ಒಂದು ಹಬ್ಬಕ್ಕೆ ಒಂದು ಗ್ರೇಟ್ ಹೋಪ್ ಅಂದ್ರೆ ನಾವು ಸತ್ತ ಮೇಲೆ ನಮ್ಗೆ ಜೀವನ ಇದೆ. ಆ ಕ್ರಿಸ್ತನ ಜೊತೆ ಕ್ರಿಸ್ತನನ್ನು ಮುಖಾಮುಖಿಯಾಗಿ ದೊಡ್ಡ ನಿರೀಕ್ಷೆ ನಮಗೆ. ಬೇರೆ ಧರ್ಮಗಳಲ್ಲಿ ದೇವರು ಆದ್ರೆ ನಾವು ದೇವರ ಜೊತೆಗೆ ಕ್ರಿಸ್ತನ ನಾವು ಮುಖಾಮುಖಿಯಾಗಿ ನೋಡ್ತೀವಿ ಅನ್ನೋದೊಂದು ನಮಗೆ ಒಂದು ಗ್ರೇಟ್ ಹೋಪ್ ಇದೆ. ಯಾಕಂದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ದೇವರ ಜೊತೆ ಸನ್ನಿಧಾನದಲ್ಲೇ ಇರ್ತೀವಿ. ಸೊ ದೇವ್ರು ನಮ್ಮನ್ನ ದೇವ್ರ ಜೊತೆಗೆ ಸದಾಕಾಲ ಇರ್ಬೇಕಂತಾನೆ ಮಾಡಿದ್ದ ಮನುಷ್ಯನಿಗಾದ್ರೆ. ಪಾಪ ಮಾಡಿ ಮನುಷ್ಯ ಏನೇನು ಗಳಿಸ್ಕೊಂಡ, ಮರಣ, ಇದೆಲ್ಲ ಕಷ್ಟ ದುಃಖ ಇವೆಲ್ಲ ಬಂದು ಮನುಷ್ಯನಿಗೆ ಪಾಪಿಯಾದ ದೇವರಿಂದ ವಿಶೇಷವಾಗಿ ಒಂದೇನಂದ್ರೆ ದೇವರಿಂದ ದೂರ ಆಗಿರ್ತಾರೆ. ದೇವರನ್ನ ಮುಖಾಮುಖಿಯಾಗಿ ಇರುವ ಅವಕಾಶವನ್ನ ಮನುಷ್ಯ ಕಳ್ಕೊಂಡ. ಆದ್ರೆ ದೇವರು ನಮಗೆ ಮತ್ತೆ ಅವಕಾಶವನ್ನ ರೆಡಿ ಮಾಡಿಟ್ಟಿದ್ದಾರೆ. ಈಗ ಅದು ನಮ್ಮ ಸ್ವಂತ ಇದರಿಂದ ನಾವು ವಿಷಯನ ಕಳ್ಕೊಂಡಿದ್ವಿ. ನಾವು ದೇವ್ರ ಆ ದಾರಿಯಲ್ಲಿ ಹೋಗಿ ನಡೆಯೋದು ನಮ್ಮ ಇಚ್ಛೆಯಲ್ಲಿ ನಾವು ಹೋಗಿ ಮತ್ತೆ ದೇವರ ಜೊತೆ ನಾವು ಕ್ರಿಸ್ತನನ್ನು ನೋಡ್ತೇವೆ ಅನ್ನೋದನ್ನ ಒಂದು ನಮಗೆ ಗ್ರೇಟ್ ಹೋಗಿದೆ. ಈ ದೇವರ ಜೊತೆಗೆ ಮುರಿದುವಾದ ನಮ್ಮ ಸಂಬಂಧವನ್ನ ನಾವು ಪುನಃ ಸರಿಪಡಿಸಿಕೊಳ್ಳಿ ಕ್ರಿಸ್ತನ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈಗ ಪೌಲನು ಹೇಳ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರೋದನ್ನು ಎದುರು ನೋಡ್ತಾ ಇದ್ದೇವೆ. ಆತನು ಎಲ್ಲಾನು ತನಗೆ ಅಧೀನ ಮಾಡಿಕೊಳ್ಳ ಪರಾಕ್ರಮವನ್ನು ಸಾಧಿಸಿ ದೀನಾಸ್ತಿಗಳು ನಮ್ಮ ದೇಹದ ರೂಪಾಂತರ ಪ್ರವರ್ತನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಎಂದು ಹೇಳುತ್ತಾನೆ. ಸೊ ಪೌಲ್ ಹೇಳ್ತಾನೆ, ಆಕ್ಚುಲಿ ನಾವು ಅದೇ ಹೇಳ್ತಾನೆ, ಯಾಕಂದ್ರೆ ನಾವು ಈ ಲೋಕದವರಲ್ಲ, ನಾವು ಪರಲೋಕದವರೇ ಆಗಿದ್ವಿ, ಪರಲೋಕ ಸಂಸ್ಥಾನದವರು.